ಮತ್ತೊಮ್ಮ ಪಾಪಿ. ಅವರ ಮಾತುಗಳು ಪಾಪದಿಂದ ಕೂಡಿದೆ. ಉತ್ತಮ ಆ ಪಾಪಿ ತಾಯಿಯ ಮಗ, ನಾನು ನಿನ್ನಂತಹ ಪುಣ್ಯವಂತ ತಾಯಿಯ ಮಗ. ಅದನ್ನೆಲ್ಲ ಬಿಡು ಮಗು. ಪಾಪ ಪುಣ್ಯಗಳನ್ನು ಆ ಭಗವಂತ ನೋಡಿಕೊಳ್ಳಲಿ. ಕಂದ, ನೀನು ಆ ಸುರುಚಿಯ ಮಾತನ್ನು ಸತ್ಯ ಮಾಡಿಬಿಡು. ನಿನ್ನ ತಂದೆಯ ಪ್ರೀತಿಯನ್ನು ಪಡೆಯಲು ಆ ಶ್ರೀಮನ್ನಾರಾಯಣ ಪಾದಾರವಿಂದಗಳನ್ನು ಆರಾಧಿಸು. ಅಮ್ಮ, ನಾರಾಯಣರ ಮೊರೆ ಹೋದರೆ ನನ್ನ ದುಃಖ ನಿವಾರಣೆಯಾಗುತ್ತದೆಯೇ? ನನ್ನ ತಂದೆಯ ಪ್ರೇಮ ದೊರೆಯುತ್ತದೆಯೇ? ಖಂಡಿತ ದೊರೆಯುತ್ತದೆ ಮಗು. ಆ ಪ್ರಭುವಿನ ಪಾದಾರವಿಂದವನ್ನು ಆರಾಧಿಸಿ ಎಷ್ಟೋ ಜನ ಸಕಲವನ್ನೂ ಪಡೆದು ಕೃತಕೃತ್ಯರಾಗಿದ್ದಾರೆ. ಸೃಷ್ಟಿಕರ್ತನಾದ ಬ್ರಹ್ಮನೇ ಸರ್ವಲೋಕ ಕಾರಣನಾಗಿದ್ದಾನೆ. ನಿನ್ನ ತಾತನಾದ ಮನುರಾಜ ಕೂಡ ಶ್ರೀಹರಿಯನ್ನು ಅಪರಿಮಿತ ಭಕ್ತಿಯಿಂದ ಭಜಿಸಿದ. ಅನೇಕ ಯಜ್ಞಗಳನ್ನು ಮಾಡಿ ಮೋಕ್ಷವನ್ನು ಹೊಂದಿದ. ಅಮ್ಮ, ಹಾಗಾದರೆ ನಾನು ತಾತನಂತೆ ಶ್ರೀಹರಿಯನ್ನು ಆರಾಧಿಸುತ್ತೇನೆ. ಮಗು, ಶ್ರೀಹರಿ ಭಕ್ತವತ್ಸಲ, ಭಕ್ತ ಪರಾಧೀನ, ಮೋಕ್ಷಗಾಮಿಗಳಾದ ಮಹಾತ್ಮರ ಆರಾಧ್ಯ ದೈವ. ನಿನ್ನ ದುಃಖ ನಿವಾರಣೆಗೆ ಅವನೇ ಸಮರ್ಥ. ನೀನು ಅವನನ್ನೇ ಆಶ್ರಯಿಸು ಮಗು. ಅಮ್ಮ, ಹಾಗೇ ಆಗಲಿ. ನಾನು ಶ್ರೀಹರಿಯ ನಾಮಸ್ಮರಣೆಯಲ್ಲದೆ ಬೇರೆ ಏನನ್ನೂ ಯೋಚಿಸುವುದಿಲ್ಲ. ಶ್ರೀಹರಿಯ ಅನುಗ್ರಹ ಪ್ರಾಪ್ತಿಯಾಗುವವರೆಗೂ ಬೇರೆ ಯಾವುದನ್ನೂ ಬಯಸುವುದಿಲ್ಲ. ಹಾಗೆ ಮಾಡು ಮಗು. ಕರುಣಾಮಯನಾದ ಶ್ರೀಮನ್ನಾರಾಯಣನನ್ನು ಶ್ರದ್ಧಾಭಕ್ತಿಗಳಿಂದ ಭಜಿಸು. ಹೋಗು ಮಗು, ಹೋಗು. ನಮ್ಮ ಕುಲದೇವನಾದ ಲಕ್ಷ್ಮೀಕಾಂತ ನಿನಗೆ ರಕ್ಷಕನಾಗಲಿ. ಅವನ ಅನುಗ್ರಹ ನಿನಗೆ ದೊರೆಯಲಿ. ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ದುಃಖ ನಿವಾರಣೆಯಾಗಲಿ ಮಗು. ಅಮ್ಮ, ನಾನು ಹೊರಡುತ್ತೇನೆ. ಹಿಂದೆ ಕಾಡಿಗೆ ಹೋಗಿ ಶ್ರೀಹರಿಯನ್ನು ಕುರಿತು ತಪಸ್ಸು ಮಾಡುತ್ತೇನೆ. ಮಗು, ಕಾಡಿಗೆ ಹೋಗಿ ತಪಸ್ಸು ಮಾಡಲು ನೀನಿನ್ನು ಚಿಕ್ಕವನು. ಇಲ್ಲಿಯೇ ಆರಾಧಿಸು. ಚಿಕ್ಕವನಾದರೇನು? ಭಕ್ತವತ್ಸಲನೆಂದು ನೀನೇ ಹೇಳಿದೆ. ಶ್ರೀಹರಿಯು ತನ್ನ ಭಕ್ತರನ್ನು ರಕ್ಷಿಸುವುದಿಲ್ಲವೇ? ಅವನನ್ನು ಆರಾಧಿಸಲು ನಾನು ಹೋಗುತ್ತಿದ್ದೇನೆ ಎಂದು ಅವನಿಗೆ ತಿಳಿಯುವುದಿಲ್ಲವೇ? ನನಗೆ ಯಾವ ಅಪಾಯವೂ ಆಗುವುದಿಲ್ಲ. ಅಮ್ಮ, ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಮ್ಮ. ಹಾಗೆ ಆಗಲಿ ಕಂದ. ನೀನು ನಂಬಿದ ಶ್ರೀಹರಿ ನಿನ್ನನ್ನು ಕಾಪಾಡಲಿ. ಹೋಗಿ ಬಾ ಮಗನೇ. ದೀರ್ಘಾಯುಷ್ಮಾನುಭವ. ಗುರುಗಳೇ, ಧ್ರುವನ ತಾಯಿ ಸುನೀತಿಯ ಧೈರ್ಯವನ್ನು ಮೆಚ್ಚಲೇಬೇಕು. ಅಷ್ಟು ಚಿಕ್ಕ ಬಾಲಕನನ್ನು ಆಶೀರ್ವದಿಸಿ ತಪಸ್ಸಿಗೆಂದು ಕಳಿಸಿಯೇ ಬಿಟ್ಟಳು. ಹೌದು, ಅವಳು ಮಹಾಸಾಧ್ವಿ, ಮಹಾದೈವ ಭಕ್ತೆ. ತನ್ನ ಮಗನ ಸಂಕಟವನ್ನು ಕಂಡವಳು. ತಾನು ಪರಿಹಾರ ಮಾಡಲಾಗದ ತನ್ನ ಮಗನ ಸಂಕಟಕ್ಕೆ ಶ್ರೀಹರಿಯೇ ಪರಿಹಾರ ನೀಡಬಲ್ಲನೆಂದು ಅವಳು ನಂಬಿದ್ದಳು. ಅದರಿಂದ ಮಗನನ್ನು ಧೈರ್ಯವಾಗಿ ತಪಸ್ಸಿಗೆ ಕಳಿಸಿಕೊಟ್ಟಳು. ಎಂತಹ ದೈವಭಕ್ತಿ ಅವಳದು! ಎಂತಹ ಅಚಲವಾದ ನಿಷ್ಠೆ! ಅಲ್ಲದೆ ತನ್ನ ದುರಾದೃಷ್ಟಕ್ಕೆ ಯಾರನ್ನೂ ನಿಂದಿಸಬಾರದೆಂಬ ಉದಾರ ಹೃದಯದವಳು. ತನ್ನ ಮಗ ಕಾಡಿಗೆ ಹೋಗ ಕಷ್ಟಪಟ್ಟರೂ ಪರವಾಗಿಲ್ಲ, ಅವನಿಗೆ ದೈವಾನುಗ್ರಹವಾಗಬೇಕೆಂಬ ಅವಳ ಹಂಬಲ
ವಿಶೇಷವಾದದ್ದು. ಹೌದು, ಅವಳ ಸಂಸ್ಕಾರವೇ ಅವಳ ಮಗನಾದ ಧ್ರುವನಲ್ಲಿಯೂ ಬರುವುದರಲ್ಲಿ ಸಂದೇಹವೇನು? ಅವಳ ಭಕ್ತಿಯೇ ಅವನಲ್ಲಿ ನೆಲೆಗೊಳ್ಳುವುದು ಸಹಜವೇ. ಸದ್ಯದ ಸಂಕಟಕ್ಕಿಂತ ಮಗನ ಶ್ರೇಯಸ್ಸಿನ ಬಗ್ಗೆಯೇ ಯೋಚಿಸಿದಳು. ಹೌದು, ಮಗ ಅರಮನೆಯಲ್ಲಿದ್ದು ಪಡುವ ಸಂಕಟಕ್ಕಿಂತ ಅವನು ಕಾಡಿಗೆ ಹೋದನಲ್ಲ ಎಂಬ ಸಂಕಟವನ್ನು ಅನುಭವಿಸಲು ಅವಳು ಸಿದ್ಧಳಾದಳು. ಖಂಡಿತ ಮಹಾರಾಜನ ನಿರ್ಲಕ್ಷ್ಯ, ಸುರುಚಿಯ ಕಿರುಕುಳಗಳಿಗಿಂತ ಅರಣ್ಯವೇ ಮೇಲೆಂದು ಅನ್ನಿಸುವುದು ಸಹಜವಲ್ಲವೇ? ಹೌದು ಗುರುಗಳೇ, ಅಸೂಯಾಪರರಿರುವ ಊರಿಗಿಂತ ಕಾಡೆ ಮೇಲೆಂದು ಖಂಡಿತ ಅವಳಿಗೆ ಅನಿಸಿರುತ್ತದೆ. ಅದಕ್ಕಿಂತ ಮುಖ್ಯವಾಗಿ ತನ್ನ ಮಗ ತಪಸ್ಸು ಮಾಡುತ್ತೇನೆಂದಾಗ ಅವನಿಗೆ ಶ್ರೀಹರಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆಯೂ ಅವಳಲ್ಲಿತ್ತು. ತನ್ನ ಮಗನ ಉದ್ಧಾರವೇ ಅವಳಿಗೆ ಪ್ರಮುಖವಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಅವನು ಪ್ರತಿದಿನ ಅನುಭವಿಸುವ ಹಿಂಸೆ ತಪ್ಪಬೇಕೆಂದು ಆ ತಾಯಿ ಹೃದಯ ಹಂಬಲಿಸಿತು.